ಆದ್ರೆ ಈ ಶ್ರಮ ಯಾರಿಂದ ಅಂತಂದ್ರೆ ಮೊದಲನೇದಾಗಿ ನಮ್ಮ MLA ಸಾಹೇಬ್ರು, ಎರಡನೇದಾಗಿ ನಮ್ಮ BO ಸಾಹೇಬ್ರು. ಇವತ್ತು 98% ನಮ್ಮ 99% ನಮ್ಮ ಶಾಲೆ ಬಂದಿದೆ ಅನ್ನೋದಕ್ಕೆ ನೋಡಿ ಇವತ್ತು ಘಂಟಾಘೋಷವಾಗಿ ನಾನು ಮಾತಾಡ್ತೀನಿ. ಮರುಭೂಮಿಯಲ್ಲಿ ಚಿನ್ನದ ಬೆಳೆಯನ್ನ ಬೆಳೆಸಿರೋದು ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ MLA ಸಾಹೇಬ್ರು. ನೀವೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದ್ರೆ ಒಬ್ಬ ಅಧಿಕಾರಿಯಾಗಿ KS ಅಧಿಕಾರಿಯಾಗಿ ಆಗುತ್ತೆ. ಫಸ್ಟ್ ಈ ಮುಟ್ಟೂರು, ನಿಮ್ ತಾಯಿ, ನಮ್ಮ ಮುಟ್ಟೂರು, ನಮ್ಮ ಶಾಲೆ, ಈ ಮೂರನ್ನ ಯಾವತ್ತು ಮರಕ್ಕೆ ಹೋಗ್ಬೇಡಿ. ಬೇರೆ ಬೇರೆ ಜನಕ್ಕೆ ಅಡ್ಡದಾರಿ ಕೆಲಸಕ್ಕಂತೂ ನಾನು ಬಂದಿಲ್ಲ, ಬರಕ್ ಹೋಗೋದಿಲ್ಲ. ನಮ್ಮ ಕೈ ಯಾವತ್ತು ಹಿಂಗನ್ಬೇಕು, ಏನ್ ಹೇಳಿ, ನಾವ್ ಯಾವತ್ತು ಕೊಡುವರಂತಾಗ್ಬೇಕು, ಇನ್ನೊಬ್ಬರಿಗೆ ನಾವು ಕೊಡುವರಂತಾಗ್ಬೇಕು. ನಾವು ಅವಕಾಶ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನಮ್ಮ BO ಅವ್ರ ಬಗ್ಗೆ ಮಾತಾಡ್ಬೇಕು. ಅವ್ರ ಅವಾಗ ಫೋನ್ ಎತ್ತಲ್ಲ. ಸೊ ಅವ್ರಿಗೆ ಹೇಳಿದ್ದೆ, ನೀನು ಶ್ರೀನಿವಾಸಪುರ ತಾಲೂಕನ್ನು, ನಾನು ಶ್ರೀನಿವಾಸಪುರ ತಾಲೂಕನ್ನು ಮಾನ್ಭವ, ಇಬ್ರು ಮುಳಬಾಗಿಲು ತಾಲೂಕು ಬಂದಿದ್ವಿ. 623 ಅಂಕಗಳನ್ನ ಗಳಿಸಿ ನಮ್ಮ ಮುಳಬಾಗಿಲು ತಾಲೂಕಿನ ಕೀರ್ತಿಯನ್ನ ಇಡೀ ರಾಜ್ಯಕ್ಕೆ ವ್ಯಾಪಿಸಿರ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಅಮರಜ್ಯೋತಿ ಪ್ರೌಢಶಾಲೆಯ ಒಂದು ಶಾಲೆ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಓಕೆ ಸರ್. ಓಕೆ, ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಮಂಜುನಾಥ್ ಸರ್ ಅವರೇ, ಸತ್ಯಣ್ಣ ಸರ್ ಅವರೇ, ಮತ್ತೆ ಅವ್ರ ಹೆಸರು ಎಲ್ಲರಿಗೂ, ಸೋಮಣ್ಣ ಸರ್ ಅವರೇ, ನಾರಾಯಣಪ್ಪ ಸರ್ ಅವರೇ, ನಮ್ಮ ಮಾನ್ಯ BO ಸರ್ ಅವರೇ, ಮತ್ತೆ ಬಾಬು ಸರ್ ಅವರೇ, ಆನಂದ್ ಸರ್ ಅವರೇ, ಮತ್ತೆ ನಮ್ಮ ಮೋಹನ್ ಬಾಬು ಸರ್ ಅವರೇ, ಮತ್ತೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ಎಲ್ಲ ಬಂಧುಗಳೇ, ಇವತ್ತು ಈ ದಿನ ನಾವು ಬೆಳಿಗ್ಗೆ ಎದ್ದು ನಿಂತ್ಕೊಂಡು ಖುಷಿಯಾಗಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಮಂಜುನಾಥ್ ಸರ್ ಅವರೇ. ಯಾಕೆ ಅಂತಂದ್ರೆ ನಮ್ಗೆ ಹೇಳಿದ್ರು, ನಿಮ್ಗೆ ಪ್ರತಿಭಾ ಪುರಸ್ಕಾರ ಇದೆ ಅಂತ ಹೇಳ್ಬಿಟ್ರು. ಎಲ್ಲರಿಗೂ ಆಸೆ ಉಟ್ಬಿಡ್ತು. ಆ ಆಸೆ ಇನ್ನೂ ಎಷ್ಟು ಕಷ್ಟ ಇದೆ ಅಂತ ಅರ್ಥನೂ ಮಾಡಿಸ್ಬಿಟ್ರು ಮಮತಾ ಮೇಡಮ್. ಪ್ರತಿ ಮನೆಗೆ ಹೋದ್ರೆ 2 ಮಕ್ಕಳು 3 ಮಕ್ಕಳು ಆಬ್ಸೆಂಟ್ ಆಗ್ತಾರೆ. ತಂದೆ ತಾಯಿ ಹೋದ್ರೆ ಪಾಪ ಕೂತಿಗೆ ಹೋಗಿರ್ತಾರೆ. ಬೇರೆ ಕೇಳಿದ್ರೆ ಆ ಮಗು ವಾಲಿಬಾಲ್ ಆಡ್ತಾರೆ. ಆ ವಾಲಿಬಾಲ್ ಹತ್ರಕ್ಕೂ ಮಕ್ಕಳನ್ನ ಕಳಿಸಿದೀವಿ ಸರ್. ಆದ್ರೆ ಈ ಶ್ರಮ ಯಾರಿಂದ ಅಂತಂದ್ರೆ ಮೊದಲನೇದಾಗಿ ನಮ್ಮ MLA ಸಾಹೇಬ್ರು, ಎರಡನೇದಾಗಿ ನಮ್ಮ BO ಸಾಹೇಬ್ರು ಪ್ರತಿ ಟೆಸ್ಟ್ ಅಲ್ಲಿ ಅಮ್ಮ ಏನಾಯ್ತು, ಪ್ರತಿ HMಗೂ ಫೋನು, ನಿಮ್ದು ಕಡಿಮೆ ಪರ್ಸೆಂಟೇಜ್ ಬರ್ತಾ ಇದೆ, ನೀವು ಟೆಕ್ಸ್ಟ್ ಬುಕ್ ಅನ್ನು ಓದಿಸಿ. ಇದೇ ಮಾತು ಇವತ್ತು 98% ನಮ್ಮ 99% ನಮ್ಮ ಶಾಲೆ ಬಂದಿದೆ ಅನ್ನೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಮ್ಮ BO ಸಾಹೇಬ್ರು ಮತ್ತೆ ನಮ್ಮ MLA ಸಾಹೇಬ್ರು. ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅಟ್ಲೀಸ್ಟ್ ನೀವು ಹೇಳ್ಕೋಬಹುದು, ಈಗ 98% ಮಗು ತೆಗೆದಿದೆ, ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ, ಅದು ಅವ್ರಿಗೆ ಸನ್ಮಾನ ಅಲ್ಲ. ಮಗುಗೆ ಏನು ಬರೆಯೋದೇ ಬರಲ್ಲ ಅಂತ ಮಗು 8th ಬರುತ್ತೆ, ಖಾಸಗಿ ಶಾಲೆಯಿಂದ ಗೌರ್ಮೆಂಟ್ ಶಾಲೆಗೆ 10ನೇ ಕ್ಲಾಸ್ಗೆ ಸೇರಿಸ್ಕೊಳಕ್ ಬರುತ್ತೆ, ಆ ಮಗುಗೆ ಮಾತಾಡಕ್ ಬರಲ್ಲ. ನಮ್ಮ BO ಸರ್ ಹೇಳೋದು ಒಂದೇ, ನಿನ್ನ ಹತ್ರ ಬಂದಿದೆ 365 ದಿನ ಇದೆಮ್ಮ, ಆ ಮಗು ಪಾಸ್ ಆಗ್ಬೇಕು, ಇಷ್ಟು ಮಾತ್ರ ಹೇಳ್ತಾರೆ ನಮ್ಮ BO. ಸರಿ, ನಾವು ಅದಕ್ಕೆ ಕಟ್ಟು ಬೀಳ್ಬೇಕಾಗತ್ತೆ. ಪ್ರತಿ ಶಿಕ್ಷಕರು ಏನು ಪ್ರತಿದಿನ ಕೆಲಸವನ್ನ ನಿಭಾಯಿಸ್ತಾರೆ ಅದನ್ನ ಚೆಕ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದರ ಜೊತೆಗೆ ತುಂಬಾ ನಮ್ಮ MLA ಸಾಹೇಬ್ರು ಕೋಆಪರೇಷನ್ ಅನ್ನ ನಮ್ಮ ಇಲಾಖೆಗೆ ನೀಡಿದ್ದಾರೆ. ನಮ್ಗೆ ಟೀಚರ್ ಇಲ್ಲ ಅಂತಂದ್ರೆ ಅಂತ ಟೀಚರ್ಗೆ ಅಲ್ಲಿ ವ್ಯವಸ್ಥೆಯನ್ನ ನಮ್ಮ BO ಸಾಹೇಬ್ರು ಮಾಡಿದ್ದಾರೆ. ನೋಡಿ, ಇವತ್ತು ಘಂಟಾಘೋಷವಾಗಿ ನಾನು ಮಾತಾಡ್ತೀನಿ. ಮರುಭೂಮಿಯಲ್ಲಿ ಚಿನ್ನದ ಬೆಳೆಯನ್ನ ಬೆಳೆಸಿರೋದು ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ MLA ಸಾಹೇಬ್ರು. ಖಂಡಿತ ಇದು ಹೇಳಲಾರದ ಒಂದು ಇದು. ಮರುಭೂಮಿಯಲ್ಲಿ ಬೆಳೆಯಲ್ಲ ಅಂತದ ಚಿನ್ನದ ಬೆಲೆಯನ್ನ ನಮ್ಮ MLA ಅವರು ಮತ್ತೆ ನಮ್ಮ BO ಸಾಹೇಬ್ರು ತಂದುಕೊಟ್ಟಿದ್ದಾರೆ. 2 ಮಾತಂದ್ರು 4 ಮಾತಾಗಬೇಕು. ಎಲ್ಲರಿಗೂ ನಮಸ್ಕಾರ. ಹಾಸಲರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಬಾಬು ಅವರೇ, ಹಾಗೂ ಈ ಕ್ಷೇತ್ರದ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ BO ಅವರೇ, ಹಾಗೂ ನಮ್ಮ ಮಧ್ಯಾಹ್ನದ ಊಟದ ವ್ಯವಸ್ಥಾಪನ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಆನಂದ್ ಅವರೇ, ನಮ್ಮ ಮೋಹನ್ ಬಾಬು ಅವರೇ, ಹಾಗೂ ಈಗ ತಾನೇ ಮಾತಾಡೋಕ್ಕೆ ಬರೋಣ ಅಂದ್ಬಿಟ್ಟು ಮಾತಾಡಿರ್ತಕ್ಕಂಥ ನಮ್ಮ ನಾರಾಯಣಮ್ಮ ಅವರೇ, ಹಾಗೂ ನಮ್ಮ ಅಂಜನಿ ಮೇಡಮ್ ಅವರೇ, ಹಾಗೂ ನಮ್ಮ ಸತ್ಯಣ್ಣವರೇ,
ಜಗದೀಶ್ ಅವರೇ, ಲಕ್ಷ್ಮಣ್ ಅವರೇ, ಸೋಮಣ್ಣ ಅವರೇ, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಎಲ್ಲ ಮುಂದೆ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ತಾಲೂಕಿನ ಈ ವರ್ಷದ ಸ್ಟಾರ್ಸ್, ಈ ವರ್ಷದ ನಕ್ಷತ್ರಗಳಾಗಿರ್ತಕ್ಕಂಥ ನನ್ನ ರಿಸಲ್ಟ್ ಬಂದ ತಕ್ಷಣ ನೈಟ್ ಫೋನ್ ಮಾಡಿ ಬಿ ಅವ್ರಿಗೆ ಹೇಳಿದೆ, ಒಂದು ಪ್ರತಿಭಾ ಪುರಸ್ಕಾರವನ್ನು ಏರ್ಪಾಡು ಮಾಡಿ ಒಳ್ಳೆ ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮನ ಏರ್ಪಾಡು ಮಾಡಿ ಅಂತ ಸಡನ್ಲಿ ಇದು ಮಾಡಿದೆ. ಇದೇ ಮಕ್ಕಳಿಗೆ ಆಗಸ್ಟ್ 15 ತಾರೀಕು ಕೂಡ ಸನ್ಮಾನ ಇದೆ, ದೊಡ್ಡ ಮಟ್ಟದ ಸನ್ಮಾನ ಇದೆ. ಅದ್ರ ಜೊತೆಗೆ ಏನು ನನ್ನ ತಾಲೂಕಿನ ಲಾಸ್ಟ್ ವರ್ಷ ನಾನು ಟಾಸ್ಕ್ ಕೊಟ್ಟಿದ್ದೆ, ನಮ್ಮೆಲ್ಲ ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ನಮ್ಮ ಎಲ್ಲ ಪ್ರಾಧ್ಯಾಪಕರು ನಾನು ಕೇಳ್ಕೊಂಡಿದ್ದೆ, ನನ್ನ ಜಿಲ್ಲೆಯಲ್ಲಿ ನನ್ನ ತಾಲೂಕು 6ನೇ ಪ್ಲೇಸ್ ಬರ್ತಾ ಇದೆ. ನಾನು ಬಂದಿದ್ದಾದಮೇಲೆ ಶೈಕ್ಷಣಿಕ ಕ್ಷೇತ್ರಕ್ಕೆ ನಮ್ಮ ಒತ್ತು ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಬಿಲ್ಡಿಂಗ್ಸ್ ಇಲ್ಲ, ಎಲ್ಲೆಲ್ಲಿ ಅಕ್ಸೆಸ್ ಇಲ್ಲ, ಎಲ್ಲೆಲ್ಲಿ ಹೊಸ ಕೋರ್ಸ್ ಏನು ಮಾಡಬೇಕು, ಕ್ಯಾಂಟೀನ್, ಬಹುಶಃ ಈ ಮಕ್ಕಳು ಈ ಮಟ್ಟಕ್ಕೆ ರಿಸಲ್ಟ್ ಬರಬೇಕಾದ್ರೆ, ಕ್ವಾಲಿಟಿ ಒಂದು ಇದರಲ್ಲಿ ಬರಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲೇ ಕ್ವಾಲಿಟಿ ಇದರಲ್ಲಿ ರಿಸಲ್ಟಲ್ಲಿ ನಂಬರ್ 1 ಪ್ಲೇಸಲ್ಲಿ ಬಂದಿದ್ದೀವಿ. ರಿಸಲ್ಟ್ ವೈಸ್ 3ನೇ ಪ್ಲೇಸು, ಬಟ್ ಕ್ವಾಲಿಟಿ ಇದಂತ ಬಂದಾಗ, ಸ್ಟ್ರಾಟಜಿ ಅಂತ ಬಂದಾಗ ನಂಬರ್ 1 ಪ್ಲೇಸ್ ಬಂದಿದ್ದೀವಿ. ಬಹುಶಃ ಈ ಒಂದು ಹಾದಿ, ಈ ಒಂದು ದಾರಿ ಇವತ್ತು ನೀವು ಕಲಿಸ್ಕೊಟ್ಟಿರ್ತಕ್ಕಂಥ ಮಕ್ಕಳು, ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು, ನೀವು ನಂಗೆ ಎಕ್ಸಾಂಪಲ್, ನೀವು ನಂಗೆ ದಿಕ್ಸೂಚಿ. ಮುಂಬರುವ ನೆಕ್ಸ್ಟ್ ಬರ್ತಕ್ಕಂಥ ಮಕ್ಕಳಿಗೆ ನೀವೇ ಎಕ್ಸಾಂಪಲ್ಸು, ನೀವೇ ದಿಕ್ಸೂಚಿ. ನಾವು ಮಾಡಿದ್ದೀವಿ, ನಿಮ್ಮ ಕೈಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಎಕ್ಸಾಂಪಲ್ ಆಗಿ ನೀವು ಕ್ರಿಯೇಟ್ ಆಗ್ತೀರಂತ ಒಂದು ನಂಬಿಕೆ, ಭರವಸೆ ನನಗಿದೆ. ಬಹುಶಃ ಮಕ್ಕಳು ಏನಾದರೂ ಫಸ್ಟ್ ಬಂದುಬಿಟ್ರೆ, ಎಲ್ಲದಕ್ಕಿಂತ ಫಸ್ಟ್ ಬಂದುಬಿಟ್ರೆ ಆ ತಂದೆ ತಾಯಿ ಇರ್ತಕ್ಕಂಥ ಖುಷಿ ಬಹುಶಃ ಇನ್ಯಾವತ್ತೂ ಆ ಖುಷಿ ಸಿಗೋದಿಲ್ಲ, ಎಲ್ಲರಿಗಿಂತ ಬಂದುಬಿಟ್ರೆ. ಬಟ್ ನನ್ನ ತಾಲೂಕಲ್ಲಿ ಇಷ್ಟು ಜನ ಮಕ್ಕಳು ತಾತ್ಕಾಲಿಕವಾಗಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಎಲ್ಲನೂ ಇವತ್ತು ಮೊಬೈಲಲ್ಲಿದೆ, ಇಡೀ ಪ್ರಪಂಚ ಮೊಬೈಲ್ ಇದೆ. ಟ್ರಂಪ್ ಏನು ಮಾಡ್ತಾರೆ ಅಂದರೆ ಇವತ್ತು ಮೊಬೈಲ್ ಹೇಳ್ಬೋದು ನಾವು. ಇವತ್ತು ಟ್ರಂಪ್ 2 ನಿಮಿಷ ಮುಂಚೆ ಏನು ಮಾತಾಡ್ತಾ ಮೊಬೈಲ್ ಗೊತ್ತಾಗುತ್ತೆ. ಇವತ್ತು ಆಧುನಿಕ ಜಗತ್ತಲ್ಲಿ ತುಂಬ ಮುಂದೋಗ್ತಾ ಇದೆ. ಸೊ ಅದರಿಂದ ಮುಂಬರುವ ಮಕ್ಕಳು ಕೂಡ, ನೀವು ಕೂಡ ಬದಲಾಗಿ, ಆದಷ್ಟು ಬೇಗ ಬದಲಾಗಿ ಇಡೀ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಮಟ್ಟಕ್ಕೆ ಹೆಸರು ತೊಗೊಂಬಂದು, ಇಡೀ ನನ್ನ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ತೊಗೊಂಬಂದಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಮಟ್ಟಿಗೆ ಕೃತಜ್ಞತೆ ನಾನು ಕಲಿಸ್ತೀನಿ. ದೊಡ್ಡ ಮಟ್ಟಿಗೆ ಬೆಳಿಬೇಕು ನೀವೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದರೆ, ಒಬ್ಬ ಅಧಿಕಾರಿಯಾಗಿ, KS ಅಧಿಕಾರಿಯಾಗಿ, ಇಲ್ಲ IAS ಅಧಿಕಾರಿಯಾಗಿ ನಿನ್ನ ಜಿಲ್ಲೆಗೆ ನೀನು ವಾಪಸ್ ಬಂದರೆ, ಈ ಭರತ ಮಾತೆ ತಾಯಿ ನೀವು ಋಣ ತೀರಿಸ್ದಂಗೆ ಆಗ್ತದೆ, ಈ ಭೂಮಿ ತಾಯಿ ಋಣ ತೀರಿಸ್ದಂಗೆ ಆಗುತ್ತೆ. ಫಸ್ಟು ನಿಮ್ಮ ಹುಟ್ಟೂರು, ನಿಮ್ಮ ತಾಯಿ, ನಮ್ಮ ಹುಟ್ಟೂರು, ನಮ್ಮ ಶಾಲೆ, ಈ 3ನ್ನ ಯಾವತ್ತು ಮರೆಗೆ ಹೋಗ್ಬೇಡಿ. ಎತ್ತ ತಂದೆ ತಾಯಿನ ಯಾರು ಮರಿಬಾರ್ದು, ಎತ್ತ ಊರನ್ನ ಯಾವತ್ತು ಮರಿಬಾರ್ದು. ಹೌದಾನೆ, ಕಲ್ಸ್ಕೊಟ್ಟಿದ್ದು ಊರು ತಾನೆ ನಮಗೆ. ಆದರೆ ಅದೇ ರೀತಿ ನಮಗೆ ಮೊದಲ ಪಾಠ ಹೇಳ್ಕೊಟ್ಟಿದ್ದು ಟೀಚರ್ಸ್ನಾಗಲಿ, ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಪ್ರಾಧ್ಯಾಪಕನಾಗಿ ನಾವು ಮರೆಗೆ ಹೋಗ್ಬೋದು. ಈ 3 ಯಾರು ಮರೆಯಲ್ಲೋ ಖಂಡಿತ ದೊಡ್ಡ ಮಟ್ಟಕ್ಕೆ ಅವ್ನು ಬೆಳೀತಾನೆ, ದೊಡ್ಡ ಮಟ್ಟಕ್ಕೆ ಅದು ಬೆಳೀತಾನೆ. ಸೊ ಇವತ್ತೆಲ್ಲ ಮಕ್ಕಳಿಗೆ ಒಂದೇ ಮಾತಾಡೋದು, ದಯವಿಟ್ಟು ನೀವು ಬೇರೆ ಮಕ್ಕಳಿಗೆ ದಿಕ್ಸೂಚಿ ಆಗಿದ್ದೀರಿ. ನೀವು ಹಿಂದಿರ್ತಕ್ಕಂಥ, ಬಿಟ್ಟೋಗಿರ್ತಕ್ಕಂಥ ಏನು ಇವತ್ತು ಇದ್ದೀರಿ, ದಿಕ್ಸೂಚಿ ಆಗಿ ಮುಂದಕ್ಕೆ ಹೋಗಲಿ ಅಂತ ಹೇಳ್ತಾ, ಅವ ಶಾಸಕರಾಗಿ ಇದಕ್ಕಿಂತ ಖುಷಿ ಪಡ್ತಕ್ಕಂಥ ವಿಷಯ ಇನ್ನೇನು ಇಲ್ಲ ತಾಲೂಕು. ಅದೇನೋ ಆಗ್ಬಿಟ್ಟಿದೆ, ನಾನೇನು ಬೇರೆ ಕೆಲಸ ಮಾಡೋಕ್ಕಂತೂ ನಾನು ಬಂದಿಲ್ಲ. ಇಲ್ಲಿ ಬೇರೆ ಜನಕ್ಕೆ ಅಡ್ಡದಾರಿ ಕೆಲಸಕ್ಕಂತೂ ನಾನು ಬಂದಿಲ್ಲ, ಬರಕ್ಕೆ ಹೋಗೋದಿಲ್ಲ. ನನ್ನ ಮುಳಬಾಗಿಲು ತಾಲೂಕಿನ ಜನ ಯಾವತ್ತೂ ಹಿಂಗನ್ಬೇಕೆ ಹೊರತು ಹಿಂಗೆ ಕೈ ಅನ್ನಕ್ಕಂತೂ ನಾನು ಬಿಡಲ್ಲ. ಯಾವತ್ತೂ ನಿಮ್ಮ ಕೈನ ಆಕಾಶ ನೋಡೋಕ್ಕಂತೂ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಶಾಸಕನಾಗಿ ನಾನು ಬಿಡಲ್ಲ. ನಿನ್ನ ಕೈ ಯಾವತ್ತು ಮುಳಬಾಗಿಲು ತಾಲೂಕಿನ ಜನ ಯಾವತ್ತೂ ನಾವು ಕೊಡೋರೇ ಹೊರತು ಕೈ ಒಡ್ಡಿ ನಾವು ಭಿಕ್ಷಕರಾಗತಕ್ಕಂಥ ಕೆಲಸವನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಅಂಥ ದರಿದ್ರ ಕೆಲಸ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ, ಆಯ್ತಲ್ವ. ಯಾವತ್ತು ನಿಮ್ಮ ಕೈ ಯಾವತ್ತೂ ಹಿಂಗನ್ಬೇಕು. ಏನು ಹೇಳಿ, ನಾವು ಯಾವತ್ತು ಕೊಡೋರಂತಾಗಬೇಕು, ಇನ್ನೊಬ್ಬರಿಗೆ ನಾವು ಕೊಡೋರಂತಾಗಬೇಕು. ನಾವು ಬೇಡಂಥ ಪರಿಸ್ಥಿತಿ ಹೋಗಬಾರ್ದು, ಅದಲ್ವ, ಬೇಡಂಥ ಪರಿಸ್ಥಿತಿ ನಾವು ಹೋಗಬಾರ್ದು. ಸೊ ಮುಂದಿನ ದಿವಸದಲ್ಲಿ ಇದೇ ಮಕ್ಕಳು ಅಧಿಕಾರಿಯಾಗಿ, ದೊಡ್ಡ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಗೆ ವಾಪಸ್ ಬನ್ನಿ, ನನ್ನ ತಾಲೂಕು ವಾಪಸ್ ಬನ್ನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ, ವಿಶೇಷವಾಗಿ ನಮ್ಮ ಬಿ ಅವ್ರ ಬಗ್ಗೆ ಮಾತಾಡಬೇಕು. ಅವ್ರು ಅವಾಗ ಫೋನ್ ಎತ್ತಲ್ಲ, ಯಾರು ಎಲ್ಲ ಟೀಚರ್ಸ್ ಸರ್ ಅವಾಗ ನಿಮ್ಮ ಬಿ ಹೇಳಿ ಸರ್ ಫೋನ್ ಎತ್ತಲ್ಲ ಅಂತ, ಆಯ್ತಲ್ಲ. ಅವ್ರು ಹೇಳಿದ್ರು, ಸರ್ ನನ್ನ ಕೈಯಲ್ಲಿ ಆಗ್ತಲ್ಲ, ಕಾರ್ ಇಲ್ಲ ಅಂತ ಕಾರ್ ಕೊಡಿಸ್ಕೊಟ್ಟೆ. ಒಳ್ಳೆ ವಾಹನ ಎಲ್ಲ ಕಡೆ ಸುತ್ತಾಡ್ಲಿ ಅಂದ್ಬಿಟ್ಟು, ಎಲ್ಲ ಕಡೆ ಅಂದ್ರೆ ಎಲ್ಲ ಕಡೆ ಎಲ್ಲ ಶಾಲೆಗಳಿಗೆ, ಮತ್ತೆ ಎಲ್ಲ ಕಡೆ ಸುತ್ತಾಡಕ್ ಹೋಗ್ಬೇಡಿ, ಮತ್ತೆ ಓಡಾಡ್ರೆ ನಿಮ್ಮ ಕೈದೆ ಮುಗಿಸ್ತೀನಿ ಅನ್ಕೊಂಡು ಹೋಗ್ಬೇಡಿ, ಆಯ್ತಲ್ಲ. ಸೊ ಅವ್ರಿಗೆ ಹೇಳಿದ್ದೆ, ನೀನು ಶ್ರೀನಿವಾಸಪುರ ತಾಲೂಕನ್ನು, ನಾನು ಶ್ರೀನಿವಾಸಪುರ ತಾಲೂಕನ್ನು ಮಾನ್ಭವ, ಇಬ್ರು ಮುಳಬಾಗಿಲು ತಾಲೂಕು ಬಂದಿದ್ವಿ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಮಾನ ಹೋಗುತ್ತಪ್ಪ, ದಯವಿಟ್ಟು ಒಳ್ಳೆ ಮಾರ್ಕ್ಸ್ ಕೊಡುವಂಥದ್ರು. ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಬಿ ಅವರೇ. ಯಾಕಂತಂದ್ರೆ ಕ್ಯಾಪ್ಟನ್ ಸರಿ ಇದ್ರೆ ಟೀಮ್ ಸರಿ ಇರುತ್ತೆ. ಆಸ್ ಎ ಕ್ಯಾಪ್ಟನ್ ನೀವು ಒಳ್ಳೆ ಕೆಲಸ ಮಾಡಿದಿರಿ. ಶಾಸಕನಾಗಿ ನಿಮಗೆ ಒಳ್ಳೆ ಕೃತಜ್ಞತೆ ಸಲ್ಲಿಸ್ತೀನಿ. ಇದೇ ರೀತಿ ಮುಂದುವರಿಸಿ. ಇವತ್ತೇನು 97.98% ಬಂದಿದೆ. ನೆಕ್ಸ್ಟ್ ವರ್ಷ ನನಗೆ 100% ರಿಸಲ್ಟು ಬೇಕು, 100% ರಿಸಲ್ಟು ಬೇಕು ಅಂತ ಹೇಳ್ತಾ
ವಿಶೇಷವಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಅದನ್ನೆಲ್ಲ ಮಾಡಕ್ಕೆ ಇದು ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಕ್ಷತ್ರ ಆಕಾಶದಲ್ಲಿ ನಕ್ಷತ್ರ ಹಿಂಗೆ ಮಿನುಗ್ತದೆ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಈ ವರ್ಷ ನೀವು ಹಂಗೆ ಮಿನುಗ್ತಾ ಇದ್ದೀರಿ. ಇದು ದೊಡ್ಡ ಮಟ್ಟಕ್ಕೆ ಬೆಳಕನ್ನು ಚೆಲ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತೀನಿ. ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಗುಣಾತ್ಮಕ ಫಲಿತಾಂಶವನ್ನು ಪಡೆದಿರ್ತಕ್ಕಂತಹ ಶಾಲೆ ಸರ್ಕಾರಿ ಪ್ರೌಢಶಾಲೆ ಯಲಗೊಂಡಳ್ಳಿ ಶಾಲೆ. ಈ 3 ಸರ್ಕಾರಿ ಶಾಲೆಯಿಂದ 3 ಟಾಪರ್ಸ್ ಅನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅನುದಾನಿತ ಶಾಲೆಗಳಿಂದ 3 ತಾಲೂಕು ಹಂತದ ಟಾಪರ್ಸ್ ಅನ್ನ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೀವಿ. ಮಹಮ್ಮದಿಯಾ SN ಶಾರದಾ ಪ್ರೌಢಶಾಲೆ 613 ಅಂಕಗಳು. ಎಲ್ಲರೂ ಕೂಡ ಮಕ್ಕಳಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು. ಓಕೆ. ರೇಷ್ಮಾ ತಾಜ್ ದ್ವಿತೀಯ ಸ್ಥಾನ. ರೇಷ್ಮಾ ತಾಜ್ SN ಶಾರದಾ ಬಾಲಿಕೆಯರ ಪ್ರೌಢಶಾಲೆ 598 ಅಂಕಗಳನ್ನು ಈ ವಿದ್ಯಾರ್ಥಿ ಗಳಿಸಿದ್ದಾರೆ. ಗೌರ್ಮೆಂಟ್. ಓಕೆ. ಸೊ ಮೊದಲಿಗೆ ಸರ್ಕಾರಿ ಶಾಲೆಯ ಟಾಪ್ 3 ವಿದ್ಯಾರ್ಥಿಗಳು, ಅವರ ಪೋಷಕರು ಹಾಗೂ ಶಿಕ್ಷಕರಿಗೆ ಸನ್ಮಾನವನ್ನ ಹಮ್ಮಿಕೊಂತಾ ಇದ್ದೀವಿ. ವಿದ್ಯಾರ್ಥಿನಿ ಯಾರು ಬಂದಿಲ್ವೋ ಅವರು ಪೇರೆಂಟ್ಸ್ ವೇದಿಕೆಗನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ. ವಿಜಯ್ KN GHS ಯಲಗೊಂಡಳ್ಳಿ ವಿಜಯ್ ಬಂದಿದ್ದಾರೆ. ಕಾವ್ಯಾಜಿ GHS ವಿರೂಪಾಕ್ಷಿ. ಬನ್ನಿ ನೆಕ್ಸ್ಟ್ ಅನುದಾನಿತ ಶಾಲೆಗಳು ನೆಕ್ಸ್ಟ್. ಬೇಡ ಅಂತ ಕಳಿಸ್ಬಿಡೋಣ ಸರ್. ಅನುದಾನಿತ ಶಾಲೆ ಮಹಮ್ಮದಿಯಾ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸ್ತಾ ಇದ್ದೀವಿ. ನಮ್ಮ ಒಂದು ತಾಲೂಕಿನ ಜನಪ್ರಿಯ ಶಾಸಕರ ಒಂದು ಪ್ರೋತ್ಸಾಹದಾಯಕ ಕಾರ್ಯಕ್ರಮ ಆಗಿದೆ. ಮಕ್ಕಳನ್ನ ಸನ್ಮಾನಿಸ್ತಾ ಇರ್ತಕ್ಕಂತಹ ಮಾನ್ಯ ಶಾಸಕರಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಎಲ್ಲರೂ ಸಲ್ಲಿಸಬೇಕಾಗಿದೆ. ನಮ್ಮ ಮುಳಬಾಗಿಲು ತಾಲೂಕಿನ ಡೈಮಂಡ್ಸ್ ಈ ಮಕ್ಕಳು. ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶ ಈ ಸಾಲಿನಲ್ಲಿ ಬಂದಿರುತ್ತೆ. ಅಷ್ಟೇ ಅಲ್ಲ, ಮುಂದಿನ ಒಂದು ಹಂತದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, 623 ಅಂಕಗಳನ್ನು ಗಳಿಸಿ ರಾಜ್ಯ ಮಟ್ಟದ ರ್ಯಾಂಕ್ ಅನ್ನು ಕೂಡ ನಮ್ಮ ಒಂದು ತಾಲೂಕಿನ ಶಾಲೆಯ ವಿದ್ಯಾರ್ಥಿ ಅಮರಜ್ಯೋತಿ ಶಾಲೆಯ ವಿದ್ಯಾರ್ಥಿನಿ 623 ಅಂಕಗಳನ್ನು ಗಳಿಸಿ ರಾಜ್ಯ ಮಟ್ಟದ ಟಾಪರ್ ಕೂಡ ಆಗಿರ್ತಾಳೆ. ಹೌದು ಸರ್. ನೆಕ್ಸ್ಟ್ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ರೆಡಿಯಾಗಿರಿ. ವಸತಿ ಶಾಲೆಯ ವಿದ್ಯಾರ್ಥಿಗಳು ಕೂಡ 3 ಜನ. ಇವರ ಜೊತೆಗೆ ಖಾಸಗಿ ಶಾಲೆಯ 5 ವಿದ್ಯಾರ್ಥಿಗಳು ಕೂಡ ಬೇಗ ಬನ್ನಿ ವೇದಿಕೆಗೆ. ವಸತಿ ಶಾಲೆಯ ವಿದ್ಯಾರ್ಥಿಗಳು ಪಲ್ಲವಿ GT MDRS ಕೂತಾಂಡಳ್ಳಿ 611 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾಳೆ. ಮೋಕ್ಷ MDRS ಘಟ್ಟ ವೆಂಕಟರಮಣ 603 ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನ. ಕೂತಾಂಡಳ್ಳಿ 603 ಅಂಕಗಳನ್ನು ಗಳಿಸಿ ಈ ವಿದ್ಯಾರ್ಥಿಗೂ ಕೂಡ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾಳೆ. ಶಾಲೆಗಳಲ್ಲಿ ಕಾವ್ಯ MV DPS MN ಹಳ್ಳಿ ಡೆಲ್ಲಿ ಪಬ್ಲಿಕ್ ಶಾಲೆ. KS 623 ಅಂಕ. ವಿ ನವ್ಯತೇಜ ಸೆಂಟೆನ್ಸ್ ಸ್ಕೂಲ್ 615 ಅಂಕ. ಜೋರ ಚಪ್ಪಾಳೆ ಹೊಡೀರಿ. ವರ್ಷಿತಾ M ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 609 ಅಂಕ. ಊರೈನ್ NH ನಿಸರ್ಗ ನಂಗ್ಲಿ ಶಾಲೆ 609 ಅಂಕ. ಕಾವ್ಯ MV ಡೆಲ್ಲಿ ಪಬ್ಲಿಕ್ ಶಾಲೆ MN ಹಳ್ಳಿ 607 ಅಂಕ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ BEO ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಏನು ಕಾರ್ಯಯೋಜನೆ ಏನಿದೆ, ಆ ಕಾರ್ಯಯೋಜನೆಯಿಂದಾಗಿ 623 ಅಂಕಗಳನ್ನ ಗಳಿಸಿ ನಮ್ಮ ಮುಳಬಾಗಿಲು ತಾಲೂಕಿನ ಕೀರ್ತಿಯನ್ನ ಇಡೀ ರಾಜ್ಯಕ್ಕೆ ವ್ಯಾಪಿಸಿರ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಅಮರಜ್ಯೋತಿ ಪ್ರೌಢಶಾಲೆಯ ಒಂದು ಶಾಲೆ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಓಕೆ ಸರ್.
ನಿಮ್ಮ ಹೆಸರು ಇನ್ನ 2 ಶಾಲು ಬರಬೇಕು ಮೇಡಮ್. ಯಾರು ಬಿಟ್ರಿ? ಲಾಸ್ಟ್ 105 ಓಕೆ ನಂಗ್ಲಿ ನಿಸರ್ಗ ಶಾಲೆ ನೋಡೋರು ಎಷ್ಟು ನಮ್ಮ ಸ್ಕೂಲ್ ಅಂತ ಹೇಳ್ತಾರೆ. ಅದಕ್ಕೆ ಕಡಿಮೆ ತೆಗೆದ್ರೆ ನಮ್ಮ ಮಗು ಅಂತ